ಅದೇನೋ ಈ ಬಿ ಜೆ ಪಿ ಪಕ್ಷದವರಿಗೆ ಈ ಎನ್ ಡಿ ಎ ಅವರಿಗೆ ಗಾಂಧಿ ಹೆಸರು ಕಂಡ್ರೆ ಇನ್ನಿಲ್ಲದ ಕೋಪ. ಇದುವರೆಗೂ ನೆಹರು ಮೇಲೆ ದಾಳಿ ನಡೆಸ್ತಾ ಇರ್ತದೋ ಇವಾಗ ಗಾಂಧಿ ಬಿಡಕ್ಕೆ ಬಂದಿದ್ದಾರೆ. ಗಾಂಧೀಜಿ ಹೆಸರು ಹೇಳಿದ್ರೆ ಇವರಿಗೆ ಅದೇನು ಅನ್ಸುತ್ತೋ ಏನೋ ಗೊತ್ತಿಲ್ಲ. ಇದಕ್ಕೆ ಇತ್ತೀಚಿನ ಉದಾಹರಣೆ ಎಂಬಂತೆ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅನ್ನುವ ಭಾರತ ದೇಶದ ಅತಿ ದೊಡ್ಡ ಗ್ರಾಮೀಣ ಯೋಜನೆಗೆ ಮರುನಾಮಕರಣ ಮಾಡಿದ್ದಾರೆ. ಈ ಹೆಸರು ಬದಲಾಯಿಸೋದು ಈ ಬಿ ಜೆ ಪಿಯವರಿಗೆ ಒಂಥರ ಫ್ಯಾಷನ್ ಆಗಿ ಹೋಗ್ಬಿಟ್ಟಿದೆ. ಆ ಹೆಸರು ಬದಲಾಯಿಸೋದ್ರಿಂದ ಅದು ಏನಾಗುತ್ತೆ ಅಂತ ಗೊತ್ತಿಲ್ಲ. ಆ ಹೆಸರು ಬದಲಾಯಿಸೋದು ಹಿಂದ್ಗಡೆ ಒಂದು ದೊಡ್ಡ ರಾಜಕಾರಣವೇ ಇದೆ. ಆ ರಾಜಕಾರಣದ ಬಗ್ಗೆ ಮತ್ತೆ ಮಾತಾಡೋಣಂತೆ. ಇಲ್ಲಿ ಗಾಂಧಿ ಹೆಸರನ್ನು ತೆಗೆದಾಕಿ ರಾಮ್ ಹೆಸರನ್ನು ಸೇರಿಸಿದ್ದಾರೆ. ಆ ಹೊಸ ಯೋಜನೆ ಹೆಸರು ಹೊಸ ಯೋಜನೆ ಏನಲ್ಲ, ಅದು ಹಳೆ ಯೋಜನೆಯೇ. ಅದು ನರೇಗಾ ಯೋಜನೆ, ಮನರೇಗಾ ಯೋಜನೆ ಅಂತ ಕೂಡ ಕರೀತಾರೆ ಅದನ್ನು. ಆ ನರೇಗಾ ಯೋಜನೆ ಅಡಿ ಇದುವರೆಗೂ ಕೆಲಸ ನಡೀತದ್ದಂಥದ್ದು ಇವಾಗ ರಾಮನ ಹೆಸರಲ್ಲಿ ಕೆಲಸ ನಡೆಯುತ್ತೆ. ಅದರ ಪೂರ್ತಿ ಹೆಸರು ವಿಕಸಿತ ಭಾರತ ಜಿ ರಾಮ್ ಬಿಲ್ ಅಂತ ಪಾಸಾಗಿರೋದು. ಇದುವರೆಗೂ ಒಂದೇ ಮಾತರಂ ಆಗೋಯ್ತು. ಒಂದೇ ಮಾತರಂ ಮುಖಾಂತರ ಇಡೀ ದೇಶದಾದ್ಯಂತ ದೇಶಭಕ್ತಿ ಉಕ್ಸಿದ್ದೇನು ಹರಿದಿದ್ದೇನು ಅದೇನು ಸಾಧನೆ ಮಾಡೋದು ಗೊತ್ತಾಗಲಿಲ್ಲ. ಈಗ ಗಾಂಧಿ ಹೆಸರು ತೆಗೆದುಬಿಟ್ಟು ರಾಮನ ಹೆಸರು ಇಟ್ಕೊಂಡು ವ್ಯವಹಾರ ಮಾಡೋಕ್ಕೆ ಕೊಟ್ಟಿದ್ದಾರೆ, ದೇಶ ಆಳಕ್ಕೆ ಕೊಟ್ಟಿದ್ದಾರೆ. ಇದರ ಮುಖಾಂತರ ದೇಶ ಪ್ರೇಮ, ದೇಶಭಕ್ತಿ ಭಾವನೆಗಳು ಇದರ ನಡುವೆ ನಲುಗೋಗ್ತಿರೋದು ಮಾತ್ರ ಗ್ರಾಮೀಣ ಭಾರತ. ಈ ದೇಶದಲ್ಲಿ ಅಧಿಕೃತವಾಗಿಯೇ ನರೇಗಾ ಯೋಜನೆಯಡಿ ಇದುವರೆಗೂ ಈ ದೇಶದಲ್ಲಿ ಅಧಿಕೃತವಾಗಿ ನೋಂದಾಯಿಸ್ಕೊಂಡಿರ್ತಕ್ಕಂಥ ಕಾರ್ಮಿಕರ ಸಂಖ್ಯೆ 28 ಕೋಟಿ. ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದೇ 140 ಕೋಟಿ ಜನಸಂಖ್ಯೆ. ಆದರೆ 28 ಕೋಟಿ ಜಾಬ್ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ. ನರೇಗಾ ಯೋಜನೆಯಡಿ ಜಾಬ್ ಕಾರ್ಡ್ ಮಾಡಿಸೋದು ಭಾಳ ಮುಖ್ಯವಾದ ಕೆಲಸ. ಯಾರ ಹತ್ರ ಜಾಬ್ ಕಾರ್ಡ್ ಇರುತ್ತೋ ಆ ಜಾಬ್ ಕಾರ್ಡ್ ಇದ್ದು ಒಂದರಿಗೆ ವರ್ಷಕ್ಕೆ 100 ದಿವಸಗಳ ಕಾಲ ನಾವು ಕೆಲಸ ಕೊಡ್ತೀವಿ, ಖಾತ್ರಿ ಇದು ಅಂಥೇಳಿ ಈ ಯೋಜನೆಯ ಮೂಲ ಉದ್ದೇಶ. ಈ ಯೋಜನೆ ಬಂದಿದ್ದು 2005ನೇ ಇಸ್ವಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಭಾಳ ಮಹತ್ವಾಕಾಂಕ್ಷಿ ಯೋಜನೆ. ಗ್ರಾಮೀಣ ಭಾರತದಲ್ಲಿರ್ತಕ್ಕಂಥ ರೈತಾಪಿ ವರ್ಗದವರಿಗೆ, ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗಬೇಕು, ಅವರಿಗೆ ಸರಿಯಾದ ಲೆಕ್ಕದಲ್ಲಿ ಕೂಲಿ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ 2005ರಲ್ಲಿ ನರೇಗಾ ಯೋಜನೆ ಜಾರಿಗೆ ತಂದು ವರ್ಷಕ್ಕೆ ಕನಿಷ್ಠ ಪಕ್ಷ 100 ದಿವಸ ಅವರಿಗೆ ಕೆಲಸ ಕೊಡಬೇಕು ಒಬ್ಬನಿಗೆ ಅಂಥೇಳಿ ಮಾಡಿದಂಥ ಯೋಜನೆ. ಭಾಳ ಮಹತ್ವಾಕಾಂಕ್ಷಿ ಮತ್ತು ಬೇಕಾದಂಥ ಯೋಜನೆಯಾಗಿತ್ತಿದು. ಆದರೆ ಅದನ್ನು ಅನುಷ್ಠಾನಗೊಳಿಸುವಲ್ಲಿ ಸೋತೋಯ್ತು. ಹೋಗಲಿ ಆಯಿತು, 2014ರಲ್ಲಿ ಮೋದಿ ಬಂದರಲ್ಲ ಈ ರಾಮನ ಹೆಸರು ಹೇಳ್ಕೊಂಡು, ಆ ರಾಮನ ಹೆಸರು ಹೇಳ್ಕೊಂಡು ಮೋದಿ ಬಂದ ಕಾರಣಕ್ಕೋಸ್ಕರನೇ ಇವಾಗ ಮಹಾತ್ಮ ಗಾಂಧಿ ಹೆಸರು ತೆಗೆದುಬಿಟ್ಟು ರಾಮನ ಹೆಸರು ಇಟ್ಟುಬಿಟ್ಟು ಇವಾಗ ಖಾತ್ರಿ ಮಾಡೋಕ್ಕೆ ಹೊರಟಿದ್ದಾರೆ. ಈಗ ಇಲ್ಲಿ ವಿಚಿತ್ರ ಏನು ಅಂತಂದರೆ ಈ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಸಿಕ್ಕಾಪಟ್ಟೆ ಅಂದರೆ ನೀವು ಊಹೆನೂ ಮಾಡೋಕ್ಕಾಗಲ್ಲ, ಅಷ್ಟೊಂದು ಭ್ರಷ್ಟಾಚಾರ ನಡೆಯುತ್ತೆ. ಕೂಲಿ ಕಾರ್ಮಿಕರ ದುಡ್ಡಲ್ಲಿ ಇವರು ದೇಶ ನಡೆಸ್ತಾರೆ. ಕೂಲಿ ಕಾರ್ಮಿಕರ ದುಡ್ಡಲ್ಲಿ ಇವರು ಲಂಚ ಹೊಡಿತಾರೆ. ಕೂಲಿ ಕಾರ್ಮಿಕರ ದುಡ್ಡಲ್ಲಿ ಇವರು ಬಂಗ್ಲೆ ಕಟ್ಕೊತಾರೆ, ಕಾರ್ ತಗೊಂತಾರೆ. ನಾಚಿಕೆ ಅನ್ನೋದು ಎಳ್ಳಷ್ಟು ಇಲ್ಲ. ಇದರ ಬಗ್ಗೆ ಆ ಕಾಲದಲ್ಲಿ 2005ರಿಂದ ಹಿಡಿದು 2014ರ ತನಕ ಕಾಂಗ್ರೆಸ್ ಸರ್ಕಾರ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ. 2014ರ ನಂತರ ಈ ದೇಶವನ್ನು ಬದಲಾವಣೆ ಮಾಡಿ ಸಿಕ್ಕಾಪಟ್ಟೆ ಏನೇನೋ ಮಾಡಿಬಿಡುತ್ತಿದ್ದು ಬಂದಂತಹ ನರೇಂದ್ರ ಮೋದಿ ಅವರು ಕೂಡ ಏನು ಮಾಡ್ತಾ ಇಲ್ಲ, ಮಾಡೋ ಸಾಧ್ಯತೆಗಳಿಲ್ಲ. ಯಾಕೆ ಹೇಳ್ತಿದ್ದೀವಿ ಈ ಮಾತನ್ನ ಅಂತಂದರೆ ಈ ಉದ್ಯೋಗ ಖಾತ್ರಿ ಯೋಜನೆಯಡಿ ನಡೆದಿರ್ತಕ್ಕಂಥ ಅವ್ಯವಹಾರ ಇದೆಯಲ್ಲ, ಅವ್ಯವಹಾರದ ಅಂಕಿಅಂಶಗಳನ್ನು ತೆಗೆದು ನೋಡಿದ್ರೆ ಅತಿ ಹೆಚ್ಚು ಅವ್ಯವಹಾರ ನಡೆದಿರ್ತಕ್ಕಂಥದ್ದು ಗುಜರಾತಲ್ಲಿ ಇದ್ದಷ್ಟು ಫೇಕ್ ಜಾಬ್ ಕಾರ್ಡ್ಗಳು, ಫೇಕ್ ಏಜೆನ್ಸಿಗಳು, ಅಲ್ಲಿ ಬಿಡುಗಡೆ ಆಗಿರ್ತಕ್ಕಂತಹ ಅಕ್ರಮವಾದ ಹಣ ಇಡೀ ದೇಶದ ಬೇರೆ ಯಾವ ರಾಜ್ಯದಲ್ಲೂ ಕೂಡ ನಡೆದಿಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ತವರು ರಾಜ್ಯದಲ್ಲೇ ಇಷ್ಟು ದೊಡ್ಡ ಬೃಹತ್ತಾದ ಭ್ರಷ್ಟಾಚಾರ ನಡೆದಿರ್ತಕ್ಕಂಥದ್ದು ನರೇಗಾ ಯೋಜನೆಯಡಿ ಕಂಡುಬರುತ್ತೆ. ಆದರೂ ಕೂಡ ಇವರು ಗಾಂಧಿ ಹೆಸರಲ್ಲಿ ಭ್ರಷ್ಟಾಚಾರ ನಡೆಯೋದು ಬೇಡ, ರಾಮನ ಹೆಸರಲ್ಲಿ ಭ್ರಷ್ಟಾಚಾರ ನಡೆಸೋಣ ಅಂತ ಹೊರಟಿದ್ದಾರೆ. ಈಗ ಒಂದು ಕನಿಷ್ಠ ಪ್ರಜ್ಞೆ, ಹೆಸರು ಬದಲಾಯಿಸೋದು ನಿಮ್ಮ ಫ್ಯಾಷನ್ನು, ಅದರಿಂದ ಇರ್ತಕ್ಕಂಥ ರಾಜಕೀಯ ಅಜೆಂಡಾಗಳದ್ದೇನಾದ್ರು ಇರಲಿ. ಆದರೆ ಒಂದು ಮಹತ್ವಾಕಾಂಕ್ಷೆ ಕೂಲಿ ಕಾರ್ಮಿಕರು, ರೈತರ ಹೆಸರಲ್ಲಿ ನೀವು ಅಷ್ಟೊಂದು ಅವ್ಯವಹಾರ ನಡೆಯುವಾಗ ಕಣ್ಣು ಮುಚ್ಕೊಂಡು ಬರೀ ಬಿಲ್ಲು ಚೇಂಜ್ ಮಾಡೋದು, ಹೆಸರು ಚೇಂಜ್ ಮಾಡೋದು, ಇದನ್ನೇ ಮಾಡ್ತಾ ಕೂತಿರ್ತದೆ. ದೇಶ ಮುಂದಕ್ಕೆ ಹೋಗೋದಾದ್ರೆ ಹೇಗೆ? ಇಲ್ಲಿ ಇನ್ನೊಂದು ಮುಖ್ಯವಾದ ಗಮನಿಸಬೇಕಾದ ಅಂಶ ಏನು ಅಂತಂದರೆ ಇಡೀ ದೇಶದಲ್ಲಿ ಎಲ್ಲಿ ಬೇಕೋ ಅಲ್ಲಿ ಇದು ಅಪ್ಲಿಕೇಬಲ್ ಆಗ್ತಾ ಇಲ್ಲ. ಕೂಲಿ ಕಾರ್ಮಿಕರು ಎಲ್ಲಿದ್ದಾರೆ, ಯಾರಿಗೆ ಎಲ್ಲಿ ಒದಗಿಸ್ಬೇಕು ಅನ್ನೋದ್ರ ಬಗ್ಗೆ ಸರಿಯಾದ ದತ್ತಾಂಶಗಳೇ ಇಲ್ಲೇ ಬರ್ತದೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ ದಕ್ಷಿಣ ಕರ್ನಾಟಕ, ನಮ್ಮ ಭಾಗದಲ್ಲೇ ತಗೊಳ್ಳೋದಾದರೆ ದಕ್ಷಿಣ ಕರ್ನಾಟಕದಲ್ಲಿ, ಅದರಲ್ಲೂ ಕೂಡ ನಮ್ಮ ಹಾಸನದಲ್ಲೇ ತಗೊಳ್ಳೋದಾದರೆ ಹಾಸನದಲ್ಲಿ 100ಗೆ 100% ಕೂಡ ದುಡ್ಡು ಬಳಕೆಯಾಗಿದೆ ಅಂಥೇಳಿ ಜಿಲ್ಲಾ ಪಂಚಾಯಿತಿ ನಮಗೆ ಲೆಕ್ಕ ಕೊಡುತ್ತೆ. ಜಿಲ್ಲಾ ಪಂಚಾಯತು ಅಂಡರಲ್ಲಿ ಕೆಲಸ ಮಾಡ್ತಕ್ಕಂಥ ಅದಷ್ಟು 28-29 ಇಲಾಖೆಗಳೆಲ್ಲ ಇದಾವಲ್ಲ, ತೋಟಗಾರಿಕಾ ಇಲಾಖೆ, ಕೃಷಿ ಇಲಾಖೆ, ಅರಣ್ಯ ಇಲಾಖೆ, ಯಾವ ಇಲಾಖೆಗಳಿದಾವಲ್ಲ ಇವೆಲ್ಲ ಇಲಾಖೆಗಳು ಕೂಡ ನರೇಗಾ ಯೋಜನೆಯಡಿ ಕೆಲಸ ಮಾಡಬೇಕು.
ಉದಾಹರಣೆಗೆ ಹೇಳಬೇಕು ಅಂತಂದರೆ ಹಾಸನದ ಸುತ್ತಮುತ್ತ ಇರತಕ್ಕಂಥ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಕೆರೆಗಳಲ್ಲಿ ಹೂಳೆತ್ತುವ ಕಾರ್ಯಕ್ರಮ ಅಂತ ನಡೆಯುತ್ತೆ. ಹೂಳೆತ್ತಬೇಕು, ನೀವು ಹೋಗಿ ನೋಡಿ, ಪ್ರತಿ ಕೆರೆಗಳಲ್ಲೂ ಕೂಡ ಹೂಳೆತ್ತುವ ಕೆಲಸ ನಡೆಯುತ್ತೆ, ಕೆರೆ ಏರಿ ಸರಿ ಮಾಡ್ತಕ್ಕಂಥ ಕೆಲಸ ನಡೆಯುತ್ತೆ. ಯಾವುದ್ರಲ್ಲಿ ಕೆಲಸ ನಡೆಯುತ್ತೆ? ನರೇಗಾ ಯೋಜನೆ ಅಡಿ ಅಂತಂದರೆ ಕಾರ್ಮಿಕರು ಬಂದಾಗ ಕೆಲಸ ಮಾಡಬೇಕು. ಆದರೆ ನಮ್ಮ ಕಣ್ಣಿಗಂತೂ ಇದುವರೆಗೂ ಯಾವ ಕೆರೆಯಲ್ಲೂ ಕೂಡ ಕಾರ್ಮಿಕರು ಬಂದು ಕೆಲಸ ಮಾಡೋದು ನಾವು ನೋಡಿಲ್ಲ. ಎಲ್ಲವೂ ಕೂಡ JCBಯಲ್ಲೇ ಕೆಲಸ ಮಾಡಿರೋದು. JCB, ಟ್ಯಾಕ್ಟ್ರು, ಹಿಟ್ಯಾಚಿ ಇವನ್ನೆಲ್ಲ ಬಳಸ್ಬೋದಾ ನರೇಗಾ ಯೋಜನೆ ಅಡಿಯಲ್ಲಿ? ಖಂಡಿತವಾಗಿಯೂ ಇಲ್ಲ. ಎಲ್ಲೋ 1%, 2% ತೀರಾ ಅಗತ್ಯ ಬಿದ್ದಲ್ಲಿ ಮಾತ್ರ ನೀವು ಬಳಸ್ಬೋದು ಅಂತ ಕೇಳುತ್ತೆ ನರೇಗಾ ಕಾಯ್ದೆ. ಆದರೆ ಇವರು ಕಂಪ್ಲೀಟಿಗೆ 100% ಕೂಡ JCB ಅವರು ಇಟ್ಕೊಂಡು ಕೆಲಸ ಮಾಡಿಸ್ತಾ ಇದ್ದಾರೆ. ಅದಾದ ನಂತರ ನಮಗೆ ಸಮಸ್ಯೆ ಏನು ಅಂತಂದರೆ, ಆ 100% ಕೂಡ ನೀವು JCBಲಿ ಕೆಲಸ ಮಾಡಿಸಿದ ಮೇಲೆ ದುಡ್ಡು ಎಲ್ಲಿಗೆ ಹಾಕ್ತೀರಾ? ಅದೆಷ್ಟೋ ಲಕ್ಷ, ಅದೆಷ್ಟೋ ಕೋಟಿಯ ನೀವು ಕೆಲಸ ಮಾಡಿಸಿರ್ತೀರ, ಅಷ್ಟು ಕೋಟಿ ಹಣವನ್ನು ನೀವು ಎಲ್ಲಿಗೆ ಹಾಕ್ತೀರಾ? ಆವಾಗ ಶುರುವಾಗುತ್ತೆ ಬ್ರಹ್ಮಾಂಡ ಭ್ರಷ್ಟಾಚಾರ, ನಕಲಿ ಜಾಬ್ ಕಾರ್ಡ್ಗಳ ಕತೆ. ಈಗಲೂ ಕೂಡ ಆಯಾ ಗ್ರಾಮ ಪಂಚಾಯತಿಲಿ ಸಾವಿರಾರು ಜನ, ನೂರಾರು ಜನ ಜಾಬ್ ಕಾರ್ಡ್ಗಳು ಮಾಡಿಸ್ಕೊಂಡಿದ್ದಾರೆ. ಅದಷ್ಟು ಜಾಬ್ ಕಾರ್ಡ್ಗಳು ಯಾವನೊಬ್ಬ ಕಾಂಟ್ರಾಕ್ಟರ್ ಕೈಲಿದೆ. ಅದು ಆ ಜಾಬ್ ಕಾರ್ಡಲ್ಲಿ 100 ದಿವಸ ಇವನಿಗೆ ಆಯ್ತಾ, 100 ದಿವಸ ಆದ ತಕ್ಷಣ ಅವ್ನ ಬ್ಯಾಂಕ್ ಅಕೌಂಟಿಗೆ ಹೋಗುತ್ತೆ. ಆ ಬ್ಯಾಂಕ್ ಅಕೌಂಟಲ್ಲಿ ಆ ರೈತನಿಗೋ ಕಾರ್ಮಿಕನಿಗೋ 3 ಕಾಸು 6 ಕಾಸು ಕೊಟ್ಟು ಇನ್ನುಳಿದ ಅಷ್ಟು ದುಡ್ಡನ್ನು ಕೂಡ ಇವನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂತಾನೆ. ಇದು ಇಲ್ಲಿ ನಡೀತಾ ಇರತಕ್ಕಂಥ ಬಿಂದಾಸಾಗಿ ನಡೀತಾ ಇರ್ತಕ್ಕಂಥ ಕೆಲಸ. ಇದು ಇಲ್ಲಿ ಯಾವ ಮುಚ್ಚು ಮರೆ ಕೂಡ ಇಲ್ಲ. ಇದಕ್ಕೆ ಎಲ್ಲ ಪಂಚಾಯಿತಿಯ PDOಗಳು, ಸೆಕ್ರೆಟರಿಗಳು, ರಾಜಕಾರಣಿಗಳು, ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ಎಲ್ಲರೂ ಕೂಡ ಕಾರಣ ಆಗ್ತಾರೆ. ಈ ಬೇಸ್ ಲೆವೆಲಿನ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಆದರೆ ಈ ವರ್ಷ ನರೇಂದ್ರ ಮೋದಿ ಅವರ ಸರ್ಕಾರ ಅಲೋಕೇಟ್ ಮಾಡಿರ್ತಕ್ಕಂಥ ಹಣ ಎಷ್ಟು? 1,53,000 ಕೋಟಿ. ಇಷ್ಟು ದುಡ್ಡು, 1,53,000 ಕೋಟಿ ದುಡ್ಡನ್ನು ಈ ವರ್ಷ ನಾವು ಖರ್ಚು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ರಾಮನ ಹೆಸರಲ್ಲಿ. ಈ ರಾಮನ ಹೆಸರಲ್ಲಿ ಮತ್ತೇನಾಗುತ್ತೆ? ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ಗಳು, ಆ BJP ಪಕ್ಷ ಅಂದರೆ BJP ಪಕ್ಷ, ಇಲ್ಲ ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ ಪಕ್ಷ, ಈ ಆಯಾ ಪಕ್ಷದ ಕಾಂಟ್ರಾಕ್ಟರ್ಗಳು, ಈ ಗುತ್ತಿಗೆದಾರಿದಾರಲ್ಲ, ಅವರ ಜೇಬಿಗೆ ದುಡ್ಡು ಹೋಗುತ್ತೆ ಹೊರತು ಈ ದೇಶದ ಗ್ರಾಮೀಣ ಭಾರತದ ರೈತರಿಗಾಗಲಿ, ಕೂಲಿ ಕಾರ್ಮಿಕರಾಗಲಿ 1 ನಯಾ ಪೈಸೆ ದುಡ್ಡು ಹೋಗಲ್ಲ. ಇಂತಹ ಒಂದು ಮಹತ್ವಾಕಾಂಕ್ಷೆ ಯೋಜನೆ ಸರಿಯಾಗಿ ಚಾಲ್ತಿಗೆ ಬಂದಿದ್ದೇ ಆಗಿದ್ರೆ ಇಷ್ಟೊತ್ತಿಗೆ ಗ್ರಾಮೀಣ ಭಾರತದ ಕಥೆನೇ ಬದಲಾಗಿ ಹೋಗಿರ್ತಿತ್ತು. ಆದರೆ ಇವತ್ತು ಕೂಡ ಗ್ರಾಮೀಣ ಭಾರತ ಎಲ್ಲಿದೆ? ಅದೇ ಸಂಕಷ್ಟದಲ್ಲಿದೆ. ನಿಜಕ್ಕೂ ಕೂಡ ಉತ್ತರ ಕರ್ನಾಟಕ ಇದೆಯಲ್ಲ, ಉತ್ತರ ಕರ್ನಾಟಕದಲ್ಲಿ ತುಂಬ ಬಡತನ ಇದೆ. ಇಲ್ಲಿ ಇರುವಷ್ಟು ಉದ್ಯೋಗದ ಸೃಷ್ಟಿಯಾಗಿರಲಿ, ಇಲ್ಲಿ ಇರತಕ್ಕಂತಹ ಸಮೃದ್ಧತೆ ಆಗಿರಲಿ ಉತ್ತರ ಕರ್ನಾಟಕದಲ್ಲಿ ಇಲ್ಲ. ಇನ್ನು ಉತ್ತರ ಭಾರತದಲ್ಲಂತೂ ಅದಕ್ಕಿಂತ ಇನ್ನೂ ಭೀಕರವಾದ ಪರಿಸ್ಥಿತಿ ಇದೆ. ಅಂಥದ್ರಲ್ಲಿ ಉತ್ತರ ಕರ್ನಾಟಕದಲ್ಲಿ ಇದ್ದದರಲ್ಲಿ ಒಂದಷ್ಟು ಜಾಬ್ ಕಾರ್ಡ್ಗಳು ಸದುಪಯೋಗ ಆಗ್ತಾ ಇದೆ. ಆದರೆ ದಕ್ಷಿಣ ಕರ್ನಾಟಕ ಅಂತಂದರೆ ಹಾಸನ, ಮಂಡ್ಯ, ಮೈಸೂರು, ಕೊಡಗು ಮತ್ತು ಕರಾವಳಿ ಭಾಗದಲ್ಲಿ ಒಂದಷ್ಟು ಭಾಗದಲ್ಲಿ ಜಾಬ್ ಕಾರ್ಡ್ಗಳು 100% ಹೇಳಬೇಕು ಅಂತಂದರೆ ಅಷ್ಟು ಕೂಡ ದುರ್ಬಳಕೆ ಹಾಕಿ ಹೋಗ್ತಾ ಇದೆ. ಆದರೆ ಇಲ್ಲಿ ಅವು ಯಾವ ದುರ್ಬಳಕೆಯನ್ನು, ಭ್ರಷ್ಟಾಚಾರವನ್ನು ಕೂಡ ಕಡಿವಾಣ ಹಾಕ್ದೇನೆ ಸಂಸತ್ನಲ್ಲಿ ಭಾಳ ದೊಡ್ಡ ಏನು ಗಾಂಧಿ ಹೆಸರನ್ನು ತೆಗಿಬೇಕಷ್ಟೇ. ಮಹಾತ್ಮ ಗಾಂಧಿ ಹೆಸರು ಭಾರತದಲ್ಲಿ ಎಲ್ಲೂ ಕೂಡ ಕಾಣಿಸ್ಬಾರ್ದು. ಇವರಿಗೆ ಏನಾದರೂ ಕಾಣಿಸ್ಬೇಕು ಅಂತಂದ್ರೆ ಇವರಿಗೆ ಗಾಂಧಿ ಹೆಸರು ಕಾಣಿಸಂಗಿಲ್ಲ. ಇವರಿಗೆ ಏನಾದರೂ ಕಾಣಿಸ್ಬೇಕು ಅಂತಿದ್ರೆ ಸಾವರ್ಕರ್ ಹೆಸರು ಕಾಣಿಸ್ಬೇಕು. ಇವರಿಗೆ ಯಾವ್ದಾದ್ರು ಹೆಸರು ಕಾಣಿಸ್ಬೇಕು ಅಂತಂದರೆ ರಾಮನ ಹೆಸರು ಕಾಣಿಸ್ಬೇಕು. ಯಾಕೆಂತಂದ್ರೆ ಅವೆಲ್ಲ ಓಟು. ಈ ಜನಗಳು ಓಟ್ ಹಾಕ್ತಾರಲ್ಲ, ಈ ಗ್ರಾಮೀಣ ಭಾರತದ ಜನ ಓಟ್ ಹಾಕ್ತಾರಲ್ಲ, ಹೋಗಿ ಇವರು ಕೂಡ ನೀನು ಗಾಂಧಿ ಹೆಸರಾದ್ರು ಹಿಡ್ಕಪ್ಪ, ರಾಮನ ಹೆಸರಾದ್ರು ಹಿಡ್ಕೋ, ನನಗೆ ಕೆಲಸ ಕೊಡು ಅಂತ ಕೇಳಲ್ಲ. ಆದರೆ ಏನೋ ದೇಶಭಕ್ತಿ, ಏನೋ ರಾಮನ ಹೆಸರು, ಏನೋ ಗಾಂಧಿ ಹೆಸರು, ಈ ಥರದ್ದು ರಾಜಕಾರಣಕ್ಕೆ ಸಿಗಾಕೊಂಡು ಹೋಗಿ 3 ಕಾಸಿಗೆ 6 ಕಾಸಿಗೆ ಅದೇ ದುಡ್ಡಲ್ಲಿ ಹೋಗಿ ಇವ್ರು ಓಟ್ ಹಾಕಿ ಬರ್ತಾರೆ. ಈ ಜನಗಳನ್ನು ಗೆಲ್ಲಿಸ್ತಾರೆ ಈ ಗ್ರಾಮೀಣ ಭಾರತದ ಜನಗಳು. ಪ್ರಜಾಪ್ರಭುತ್ವ ಯಾವ ಲೆವೆಲ್ಲಿಗೆ ಬಂದಿದೆ ಅಂತಂದರೆ ಇದೊಂದು ಬಿಲ್ ಸಾಕು. ಬಹಳ ಮಹತ್ವವಾದಂತಹ ಗ್ರಾಮೀಣ ಭಾರತದಲ್ಲಿರ್ತಕ್ಕಂಥ ಬಡವರು ಬದುಕಿದ ಮಾತ್ರ ಈ ದೇಶ ಬದುಕುತ್ತೆ. ಆ ಜನಗಳು ಬದುಕಲಿಲ್ಲ, ಆ ಜನಗಳಿಗೆ ಒಂದು ಬದುಕು ಕಟ್ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದರೆ ಈ ಡಿಜಿಟಲ್ ಇಂಡಿಯಾ ಆಗಿರ್ಬೋದು, ವಿಶ್ವದ 4ನೇ ದೊಡ್ಡ ಆರ್ಥಿಕ ಶಕ್ತಿ ಆಗಿರ್ಬೋದು, ಇವು ಯಾವಾಗೂ ಕೂಡ 3 ಕಾಸಿನ ಅರ್ಥ ಇಲ್ಲ, ಪ್ರಯೋಜನವೂ ಕೂಡ ಇಲ್ಲ. ಆದರೆ ಗ್ರಾಮೀಣ ಭಾರತದ ಜನ ಕೂಡ ಬುದ್ಧಿ ಕಲ್ತಿಲ್ಲ. ಅದಕ್ಕೆ ತಕ್ಕಂತೆ ಯಥಾ ರಾಜ ತಥಾ ಪ್ರಜಾ ಅಂತಾರಲ್ಲ, ಆ ರೀತಿ ಆ ರಾಜನಾಗ ಕೂತಿರ್ತಕ್ಕಂಥ ಮೋದಿ ಮತ್ತು ಅವ್ರ ಟೀಮ್ ಇದೆಯಲ್ಲ, ಆ ಟೀಮು ಈ ಉದ್ಯೋಗ ಗ್ರಾಮೀಣ ಕೆಲಸ ಇದೆಯಲ್ಲ ನರೇಗಾದ್ದು, ಅದನ್ನು ರಾಮನ ಹೆಸರಲ್ಲಿ ಹಳ್ಳ ಹಿಡಿಸ್ತಾ ಇದ್ದಾರೆ. ಮತ್ತು 1000 ಕೋಟಿಗಳಲ್ಲಿ ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರ ಈಗ 1,00,000 ಕೋಟಿಗಳಲ್ಲಿ ನಡೆಸ್ತಕ್ಕಂಥದ್ದು ಬಹಳ ದೊಡ್ಡ ಯೋಜನೆ ಹಾಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ದೊಡ್ಡ ಕ್ರಾಂತಿನೇ ಆಗಬೇಕಾಗತ್ತೆ ಅಂತ ಕಾಣುತ್ತೆ. ತೋಟಗಾರಿಕಾ ಇಲಾಖೆಯಲ್ಲಿ, ಜಲಸಂಪನ್ಮೂಲ ಇಲಾಖೆಯಲ್ಲಿ, ಯಾವ್ಯಾವ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲೆಲ್ಲ ಕಡೆ ಜಾಬ್ ಕಾರ್ಡು ನಿಜಕ್ಕೂ ಕೂಡ ಒಳ್ಳೆಯವರಿಗೆ ಹೋಗ್ತಾ ಇದೆಯಾ ಇಲ್ವಾ ಅಂತ ನೋಡಬೇಕಾಗತ್ತೆ. ನರೇಗಾ ಯೋಜನೆ ಯಾವ ಕಾರಣಕ್ಕೂ ಏನಕ್ಕಿಂತ ಅದು ಸ್ಥಾಪನೆ ಆಯಿತು, ಏನಕ್ಕೋಸ್ಕರ ನರೇಗಾ ಯೋಜನೆ ಬಂತು, 3 ಕಾಸಿನ ಪ್ರಯೋಜನ ಆಗಿಲ್ಲ.
ಮತ್ತು ಅದರಿಂದ ದುಡ್ಡು ಹಿಡಿಯುವಂಥ ಕೆಲಸ ಆಗ್ತಾ ಇದೆ. ಈ 11 ವರ್ಷದಲ್ಲಿ ಭ್ರಷ್ಟಾಚಾರ ಕಡಿವಾಣ ಹಾಕೋಕ್ಕಾಗಿಲ್ಲ, ಗ್ರಾಮೀಣ ಭಾರತವನ್ನು ಶಕ್ತಿ ಮಾಡೋಕ್ಕಾಗಿಲ್ಲ. ಅಂತಹ ಒಂದು ಬೆನ್ನೆಲುಬೆ ಇಲ್ದಿರತಕ್ಕಂಥ ಒಂದು ಬಿಲ್ನ ಭಾಳ ದೊಡ್ಡದಾಗಿ ಶೋ ಕೊಟ್ಟು ಮಧ್ಯದಲ್ಲಿ RAM ರಾಮ್ ಅಂತ ಒಂದು ಸೇರಿಸ್ಬಿಟ್ಟು ಇದು ನಮ್ಮ ದೇಶಭಕ್ತಿ, ಇದು ನಮ್ಮ ದೇಶೋದ್ಧಾರ ಅಂತ ಮೋದಿ ಬೀಗ್ತಾ ಇರೋದು ನೋಡಿದ್ರೆ ಈ ದೇಶದ ಜನ ನಗಕ್ಕೆ ಸಾಧ್ಯ ಇಲ್ಲ. ಹೊರದೇಶದ ಜನ ಅಂತೂ ಖಂಡಿತವಾಗಿಯೂ ನಗ್ತಾರೆ. ಆದರೆ ಇವರಿಗೆ ಹೊರದೇಶದ ಜನ ನಕ್ಕಿದ್ದ ತಕ್ಷಣ ದೇಶದ್ರೋಹಿಗಳು ಭಾರತದ ಹಿತವನ್ನು ಸಹಿಸ್ತಾ ಇಲ್ಲ ಅಂತ ಮಾತಾಡ್ತಾರೆ. ಒಂದಕ್ಕೊಂದು ಸಂಬಂಧವೇ ಇಲ್ಲದಂತಹ ಮಾತುಕತೆಗಳು ನಡೀತಾರೆ ದೇಶದಲ್ಲಿ. ನೀವು ರಾಮ್ ಅಂತಾದ್ರೆ ಹೆಸರು ಇಟ್ಕೊಳ್ಳಿ, ಗಾಂಧಿ ಹೆಸರು ಇಟ್ಕೊಳ್ಳಿ, ಏನಾದರೂ ಹೆಸರು ಇಟ್ಕೊಳ್ಳಿ, ನಿಮಗೆ ಅಂಬೇಡ್ಕರ್ ಹೆಸರು ಇಡೋಕ್ಕಂತೂ ಸಾಧ್ಯ ಇಲ್ಲ. ಯಾಕೆಂದರೆ ಅಂಬೇಡ್ಕರ್ ಕಂಡ್ರೆ ನಿಮಗೆ ಗಾಂಧಿಯವ್ರಿಗೂ ಆಗಲ್ಲ, ಗಾಂಧಿ ಕಡೆಯವ್ರಿಗೂ ಆಗಲ್ಲ, ಈ ಕಡೆ ಸಾವರ್ಕರ್ ಕಡೆಯವ್ರಿಗೂ ಆಗಲ್ಲ. ಅಂಬೇಡ್ಕರ್ ಹೆಸರಿಟ್ಟು ನೀವು ಏನು ಮಾಡೋಕ್ಕಾಗಲ್ಲ. ಅಂಬೇಡ್ಕರ್ ಹೆಸರಲ್ಲಿ ಇಟ್ಟಿರ್ತಕ್ಕಂತಹ ನಿಗಮ ಮಂಡಳಿಗಳ ದುಡ್ಡು ಖರ್ಚೇ ಆಗ್ತಾ ಇಲ್ಲ. ಆದರೆ ಗಾಂಧಿ ಹೆಸರಲ್ಲಿ ಇಟ್ಟಿರ್ತಕ್ಕಂಥ ದುಡ್ಡು 100 ಕೋಟಿ ಅಲೋಕೇಟ್ ಆಗಿದೆ, ಅದಕ್ಕಿಂತ ಜಾಸ್ತಿ ಖರ್ಚಾಗ್ತದೆ. ಯಾಕೆಂದರೆ ಅಂಬೇಡ್ಕರ್ ಹೆಸರು ಇದ್ದ ತಕ್ಷಣ ಭ್ರಷ್ಟಾಚಾರ ಮಾಡೋದಷ್ಟು ಸುಲಭ ಅಲ್ಲ. ಆದರೆ ಗಾಂಧಿ ಹೆಸರು ಹೇಳ್ಕೊಂಡು, ರಾಮನ ಹೆಸರು ಹೇಳ್ಕೊಂಡು ಭ್ರಷ್ಟಾಚಾರ ಮಾಡೋದು ಭಾಳ ಸುಲಭ. ಈ ನಿಟ್ಟಿನಲ್ಲಿ ಪ್ರಜ್ಞಾವಂತರು ಯೋಚನೆ ಮಾಡಬೇಕಾಗತ್ತೆ. ಯೋಚನೆ ಮಾಡಿ, ಉದ್ಯೋಗ ಖಾತ್ರಿ ಯೋಜನೆ ರಾಮನ ಹೆಸರಲ್ಲಾಗಲಿ, ಗಾಂಧಿ ಹೆಸರಲ್ಲಾಗಲಿ ಗ್ರಾಮೀಣ ಭಾರತದ ಜನ ಶಕ್ತಿವಂತರಾಗಲಿ ಅಂತ ಆಶಿಸ್ತಾ ಈ ವಿಡಿಯೋ ಮುಗಿಸ್ತೀವಿ. ಧನ್ಯವಾದಗಳು.